ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವ, ನಿಮ್ ಫೋನ್ ರಿಂಗ್ ಆಗ್ತಿದೆ. ಆಫೀಸರ್ ಅನ್ಸುತ್ತಮ್ಮ, ಮಾತಾಡು. ಹಲೋ. ಹಲೋ, ಯಾರು? ನನ್ನ ಹೆಸರು ಶ್ಯಾಮಾ ಸರ್. ಹೇಳಿ. ಹೀಗಾಗಿದೆ ಸರ್. ನೀವು ಆಫೀಸ್ಗೆ ಯಾವಾಗ ಬರ್ತೀರಾ? ಆಕ್ಚುಲಿ ನಾನು ಊರಲ್ಲಿ ಇದ್ದೀನಮ್ಮ. ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗ್ತಿಲ್ಲ, ಅದಕ್ಕೆ ನಾಟ್ ರೀಚಬಲ್ ಬರ್ತಿದೆ. ನಾಳೆ ಆಫೀಸಿಗೆ ಬರ್ತೀನಿ. ಪ್ಲೀಸ್ ಸರ್, ನನ್ನ ಗಂಡನ ಜೀವನ ನಿಮ್ ಕೈಯಲ್ಲಿದೆ. ನೀವು ಖಂಡಿತ ಬರಬೇಕು ಸರ್. ಅಷ್ಟು ರಿಕ್ವೆಸ್ಟ್ ಮಾಡೋ ಅಗತ್ಯ ಇಲ್ಲಮ್ಮ. ನನ್ನ ಆಫೀಸಲ್ಲಿ ತಪ್ಪಾಗಿದ್ರೆ ಅದಕ್ಕೆ ಜವಾಬ್ದಾರಿ ನಾನೇ ಆಗ್ತೀನಿ. ನಾಳೆ ನಾನು 10 ಗಂಟೆಗೆ ಆಫೀಸಿಗೆ ಬರ್ತೀನಿ, ನೀವು ಕೂಡ ಬಂದ್ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾವ, ಆಫೀಸರ್ ನಾಳೆ ಬರ್ತಾರಂತೆ. ಹಾಗಾದ್ರೆ ಈ ವಿಷಯ ಎಸ್ಐ ಅವ್ರಿಗೆ ಫೋನ್ ಮಾಡಿ ಹೇಳಮ್ಮ. ಸರಿ ಮಾವ. ಹಲೋ ಸರ್. ಹೇಳಿ ಮೇಡಮ್. ಆಫೀಸರ್ ಫೋನ್ ಮಾಡಿದ್ರು. ಎಲ್ಲಿದ್ದಾರಂತೆ? ಅವ್ರು ಊರಲ್ಲಿದ್ದಾರಂತೆ. ಓಕೆ. ನಡೆದಿದ್ನೆಲ್ಲ ಹೇಳ್ದೆ. ನಾಳೆ ಮಾರ್ನಿಂಗ್ 10 ಗಂಟೆಗೆಲ್ಲ ಸ್ಟೇಷನ್ಗೆ ಬಂದ್ಬಿಡ್ತಾರೆ. ನೀವು ತುಂಬಾ ಗ್ರೇಟ್ ಮೇಡಮ್. ನಿಮ್ ಗಂಡನಿಗೋಸ್ಕರ ನೀವೊಂದು ಚಿಕ್ಕ ವಿಷಯನೂ ಬಿಡದ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ. ಅಖಿಲ್ ಅವರು ತುಂಬಾ ಒಳ್ಳೆಯವರು. ಅವರು ಯಾವ ತರ ತಪ್ಪು ಮಾಡಿಲ್ಲ. ಅಷ್ಟು ಒಳ್ಳೆಯವ್ರಿಗೆ ಶಿಕ್ಷೆ ಆಗ್ಬಾರ್ದು. ನನ್ ಗಂಡನ್ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಸರ್. ನಾನ್ ನಾಳೆ ಬೆಳಿಗ್ಗೆನೆ ಅವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಬರ್ತೀನಿ. ಸರಿ ಮೇಡಮ್. ಥ್ಯಾಂಕ್ ಯು ಸರ್. ಅತ್ತೆ, ನಾಳೆ ಅಖಿಲ್ ಅವರು ಖಂಡಿತ ಮನೆಗೆ ಬರ್ತಾರೆ. ಎಲ್ಲ ಕೃಷ್ಣನ್ ಲೀಲೆನಮ್ಮ. ಹಾಗಾಯ್ತು ಅಂದ್ರೆ ಅದಕ್ಕಿಂತ ಸಂತೋಷ ಬೇರೇನಿದೆ? ಸರ್, ಮೊನ್ನೆ ನಿಮ್ಮ ಹತ್ರ ಅಖಿಲ್ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ ಬಂದಿದ್ರು ಸರ್. ಯಾವ ಟೈಮಿಗೆ ಬಂದಿದ್ರು ಅಂತ ಕರೆಕ್ಟಾಗಿ ನೆನಪಿದ್ಯಾ? ಶೂರ್ ಸರ್. ಅವರು ಅಲ್ಲೇ ಎಷ್ಟು ಹೊತ್ತಿದ್ರು ಅಂತಾನೂ ಹೇಳಬೇಕು. ಓಕೆ ಸರ್. ಹೇಳಿ. ಅವತ್ತು ಅಖಿಲ್ ಅವರು ಇದೇ ಸರ್ ನಡೆದಿದ್ದು. ಇಷ್ಟು ಕರೆಕ್ಟಾಗಿ ಅಖಿಲ್ ಅಲ್ಲೇ ಇದ್ರು ಅಂತ ನೀವು ತಡಬಡಾಯಿಸ್ತೆ ಹೇಳ್ತೀರಿ ಅಂದ್ರೆ ಇದು ನಡೆದಿದ್ದ ಇಲ್ಲ ಪ್ರಿಪೇರ್ ಆಗಿ ಹೇಳ್ತಾ ಇದ್ದೀರಾ? ಸರ್, ನಾನು ನಿಜನೇ ಹೇಳ್ತಿದ್ದೀನಿ ಸರ್. ನನಗೆ ಚೆನ್ನಾಗಿ ಗೊತ್ತು ಸರ್. ಆ ಟೈಮ್ ನನ್ನ ಜೀವನನೇ ಬದಲಾಯಿಸ್ತು. ನನ್ನ ಲೈಫಲ್ಲಿ ಆ ಟೈಮ್ನ ನಾನು ಯಾವತ್ತೂ ಮರೆಯಲ್ಲ. ಏನು? ಹೌದು ಸರ್. ನಮ್ದೊಂದು ಚಿಕ್ಕದೊಂದು ಹಳ್ಳಿ, ಸಾಧಾರಣ ಕುಟುಂಬ. ನನ್ನ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ನನ್ನ ಓದಿಸಿ ಆಫೀಸರ್ ಮಾಡಿದ್ರು. ವರ್ಕ್ ಟೆನ್ಷನಿಂದ, ಮಕ್ಕಳು ಜವಾಬ್ದಾರಿ, ಇನ್ನು ಕೆಲವು ಕೆಲಸದ ಮಧ್ಯೆ ಎತ್ತವ್ರನ್ನ ನೆಗ್ಲೆಕ್ಟ್ ಮಾಡಿದೆ. ಅಖಿಲ್ ಸರ್ ಟ್ಯಾಕ್ಸ್ ಪೇ ಮಾಡೋಕ್ಕೆ ನನ್ನ ಹತ್ರ ಬಂದಾಗ ನಮ್ಮ ಮನೆಯಿಂದ ನಮ್ಮಪ್ಪ ನನಗೆ ಕಾಲ್ ಮಾಡಿದ್ರು. ನಾನು ಸ್ವಲ್ಪ ಅವರಿಗೆ ಮನಸ್ಸಿಗೆ ನೋವಾಗಾಗಿ ಮಾತಾಡಿದೆ. ಅದನ್ನು ನೋಡಿ ಅಖಿಲ್ ಸರ್ ನನಗೆ ಬೈದರು. ಯಾರ ಮೇಲೆ ಸರ್ ನೀವು ಕೋಪ ತೋರಿಸೋದು? ನಿಮಗೆ ಜೀವ ಕೊಟ್ಟಿರೋ ತಂದೆ ತಾಯಿ ಮೇಲೆ? ಒಬ್ಬ ಚಿಕ್ಕ ವಯಸ್ಸಲ್ಲಿರೋ ಮಗ ತಂದೆ ತಾಯಿ ಮೇಲೆ ಕೋಪ ಮಾಡಿಕೊಂಡ್ರೆ ಅರ್ಥ ಇದೆ. ಯಾಕಂದ್ರೆ ತಾಯಿ ಪ್ರೀತಿ ಗೊತ್ತ ಹೊರತು ತಂದೆ ಕಷ್ಟ ಗೊತ್ತಾಗಲ್ಲ. ಆದರೆ ನೀವೊಬ್ಬ ತಂದೆಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದು ದುರದೃಷ್ಟ. ನಾವು ಲೈಫಲ್ಲಿ ಏನೇ ಸಾಧಿಸಿದ್ರು ನಮಗೆ ಲೈಫ್ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು. ತಂದೆ ತಾಯಿ ಮಕ್ಕಳಿಂದ ಯಾವ ಆಸ್ತಿ ಪಾಸ್ತಿನೂ ಬಯಸಲ್ಲ. 4 ಮಾತು, ಸ್ವಲ್ಪ ಪ್ರೀತಿ ಅಷ್ಟೇ. ಅದನ್ನು ಕೊಟ್ರೇನೆ
ನಮ್ಮ ಜನ್ಮಕ್ಕೆ ಅರ್ಥ ಇರುತ್ತೆ ಅಂತ ಹೇಳಿದ್ರು. ಅದನ್ನ ನಾನು ಯಾವತ್ತೂ ಮರೆಯಲ್ಲ ಮೇಡಮ್. ಆ ದಿನ ನಾನು ಯಾವತ್ತೂ ಮರೆಯಲ್ಲ. ಹೇಳಿ ಸರ್. ನೈಟ್ ನೀವು ನನಗೆ ಕಾಲ್ ಮಾಡಿದಾಗ ನಮ್ಮೂರಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ ಮೇಡಮ್. ಹೌದು ಸರ್, ಹೇಳಿದ್ರಿ. ನಮ್ಮ ಅಪ್ಪ ಅಮ್ಮನ ನೋಡಕ್ ಹೋಗಿದ್ದೆ ಮೇಡಮ್. ನಾನು ಇನ್ನು ಮುಂದೆ ಅಖಿಲ್ ಸರ್ ಹೇಳ್ದಾಗೆ ಟೈಮ್ ಮಾಡ್ಕೊಂಡು ಹೋಗಿ ಬರ್ತಿರ್ತೀನಿ ಮೇಡಮ್. ಅಖಿಲ್ ಅವರು ನಿರಪರಾಧಿ ಅಂತ ನೀವ್ ಈಗ್ಲಾದ್ರೂ ನಂಬ್ತೀರಾ? ನಂಬ್ತೀನಿ ಮೇಡಮ್. ಅಖಿಲ್ ಅಲ್ಲಿದ್ದ ಟೈಮಲ್ಲೇ ಅಲ್ಲಿ ವನಜಾಕ್ಷಿಗೆ ಆಕ್ಸಿಡೆಂಟ್ ಆಗಿತ್ತು. ಆದರೆ ಇವ್ರನ್ನ ನಾನು ಯಾವಾಗ ಕರೆದ್ರೂ ಆಗ ಬಂದು ಸಾಕ್ಷಿ ಹೇಳ್ಬೇಕಾಗತ್ತೆ. ಸರ್, ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಬಂದು ಸಾಕ್ಷಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಮೇಡಮ್. ಈ ತಪ್ಪು ನನ್ನ ಆಫೀಸಲ್ಲಿ ಆಗಿದೆ. ಅಷ್ಟೇ ಅಲ್ಲದೆ ಎತ್ತವ್ರನ್ನ ಮರ್ತಿದ್ ನನಗೆ ಅಖಿಲ್ ಸರ್ ಬಂದು ಬುದ್ಧಿ ಹೇಳಿದ್ರು. ಅಂತೆ ಒಳ್ಳೆ ಮನುಷ್ಯಗೆ ಅನ್ಯಾಯ ಆಗಬಾರ್ದು ಮೇಡಮ್. ನೀವೇನು ಭಯ ಪಡಬೇಡಿ ಮೇಡಮ್. ನೀವು ಯಾವಾಗ ಕರೆದ್ರೂ ಅವಾಗ ಬಂದು ಹೇಳ್ತೀನಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. ನೀವೇ ನನ್ನ ಗಂಡನ್ ಕಾಪಾಡಿದ್ದು. ನಿಮ್ಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಆಫೀಸರ್. ನೀವೀಗ ನಿಜ ಹೇಳ್ತಿದ್ರೆ ಒಬ್ಬ ವ್ಯಕ್ತಿಗೆ ನನ್ನ ಎನ್ಕ್ವೈರಿ ತಪ್ಪಿಂದ ಅನ್ಯಾಯ ಆಗ್ತಿತ್ತು. ಅಖಿಲ್ ಮಾತ್ರ ಅಲ್ಲ, ನೀವು ನನ್ನ ಕೂಡ ಸೇವ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಕಾಲ್ ಮಾಡಿದಾಗ ನೀವು ಬನ್ನಿ. ಓಕೆ ಸರ್, ಬರ್ತೀನಿ. ಸರ್, ನನ್ನ ಎಕ್ಸ್ಪೀರಿಯನ್ಸ್ನಲ್ಲೇ ಈ ಥರದ ಕೇಸನ್ನು ಯಾವತ್ತೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್. ಈ ಕೇಸ್ ತುಂಬಾ ಟರ್ನ್ ತಗೊಳ್ತು. ನಾನು ನಿಮ್ಮನ್ನ ನಿಜವಾಗ್ಲೂ ಅಪರಾಧಿ ಅನ್ಕೊಂಡೆ. ಆ ಆಕ್ಸಿಡೆಂಟ್ ಮಾಡಿದ್ದು ನೀವೇ ಅಂತ ನಂಬಿದ್ದೆ ಸರ್. ನಿಮ್ಮ ಕಾರ್ನ ನಿಮಗೆ ಗೊತ್ತಿಲ್ಲದ ಹಾಗೆ ತಗೊಂಡೋಗಿ ಆಕ್ಸಿಡೆಂಟ್ ಮಾಡೋದು, ಡ್ರೆಸ್ ಕೂಡ ಮ್ಯಾಚ್ ಆಗೋ ಹಾಗೆ ಮಾಡಿ, ಪಾರ್ಕಿಂಗ್ ಹತ್ರ ಇದ್ದ CC ಕ್ಯಾಮ್ರಾ ಕೆಲಸ ಮಾಡದೇ ಇದ್ದ ಹಾಗೆ ಮಾಡಿ, ವನಜಾಕ್ಷಿಗೆ ನೀವು ವಾರ್ನಿಂಗ್ ಕೊಡ್ತಿದ್ರೆ ವಿಡಿಯೋ ಮಾಡಿದ್ದು, ಇದೆಲ್ಲ ನೋಡ್ತಿದ್ರೆ ಅವ್ರು ಯಾರೋ ನಿಮಗೆ ದೊಡ್ಡ ಶತ್ರು ಅನ್ಸುತ್ತೆ ಸರ್. ಇಷ್ಟು ದೊಡ್ಡ ಕೇಸಲ್ಲಿ ಪೊಲೀಸ್ನವ್ರಿಗೆ ಅನುಮಾನ ಬರದೆ ನೀವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ನಂಬೋ ಹಾಗೆ ಎವಿಡೆನ್ಸ್ ಕ್ರಿಯೇಟ್ ಮಾಡಿ ನಿಮ್ಮನ್ನ ಸಿಕ್ಸಿದ್ದಾರೆ ಅಂದ್ರೆ ಅವರು ಎಷ್ಟು ದಿವಸದಿಂದ ನಿಮ್ಮ ಮೇಲೆ ಸೇಡಿಟ್ಕೊಂಡಿದ್ದಾರೋ ಏನೋ. ಇದೆಲ್ಲ ನೋಡ್ತಿದ್ರೆ ನನ್ನ ಮೈಂಡೇ ಬ್ಲಾಕ್ ಆಗ್ತಿದೆ ಸರ್. ಸಾರಿ ಸರ್, ನೀವು ಒಳ್ಳೆ ಮನುಷ್ಯ ಅಂತ ಗೊತ್ತಿಲ್ಲದೆ ಅವಮಾನ ಮಾಡಿದೆ. ಅದಕ್ಕೆ ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಸರ್, ನಿಮ್ಮ ಡ್ಯೂಟಿ ನೀವು ಮಾಡಿದ್ರಿ. ನಿಮ್ಮ ಪೊಸಿಷನಲ್ಲಿ ನೀವೇ ಅಲ್ಲ, ನಾನೇ ಇದ್ದಿದ್ರು ಹಾಗೆ ನಡ್ಕೋತಾ ಇದ್ದೆ. ಆದರೆ ಪ್ರತಿ ಎವಿಡೆನ್ಸು ನನಗೆ ಆಪೋಸಿಟ್ ಆಗಿದ್ರು ನೀವು ನನ್ನ ಹೆಂಡತಿ ಮಾತನ್ನು ನಂಬಿ ನನಗೆ ಸಹಾಯ ಮಾಡಿದ್ರಿ. ಇದು ನಿಮ್ಮಲ್ಲಿರೋ ದೊಡ್ಡತನ ಸರ್. ನಿಮ್ಮಂಥವರು ಪ್ರತಿ ಪೊಲೀಸ್ ಸ್ಟೇಷನಲ್ಲೂ ಇದ್ದರೆ ಯಾವ ನಿರಪರಾಧಿಗೂ ಶಿಕ್ಷೆ ಆಗಲ್ಲ. ನೀವು ಮಾಡಿದ ಹೆಲ್ಪ್ಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ನನಗಲ್ಲ ಸರ್, ನಿಮ್ಮ ಹೆಂಡತಿಗೆ ಹೇಳಿ. ಅವ್ರಿಗೆ ನಿಮ್ಮ ಮೇಲಿರೋ ನಂಬಿಕೆನೇ ಇವತ್ತು ನಿಮ್ಮನ್ನ ಕಾಪಾಡಿದೆ. ನಾವೆಲ್ಲ ನೀವೇ ಅಪರಾಧಿ ಅಂತ ಗಟ್ಟಿಯಾಗಿ ನಂಬಿದ್ವಿ. ಕೇಸ್ ಫೈಲ್ ಮಾಡಿ ಕೋರ್ಟು ಕಳಿಸೋದು ಅಂತ ನಿರ್ಧಾರನೂ ಮಾಡಿದ್ವಿ. ಆ ಸಮಯದಲ್ಲೇ ನಿಮ್ಮ ಹೆಂಡತಿ ಬಂದು ನೀವು ಆಕ್ಸಿಡೆಂಟ್ ಮಾಡಿಲ್ಲ, ತಪ್ಪು ಕೆಲಸ ಮಾಡೋದಕ್ಕೆ ನನ್ನ ಗಂಡನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗಂಡನ ಮೇಲಿರೋ ಪ್ರೀತಿಯಿಂದ ಹಾಗೆ ಹೇಳ್ತಿದ್ದಾರೆ ಅಂದ್ಕೊಂಡಿದ್ದೆ. ಈ ಕೇಸನ್ನೇ ಅಡಿ ಮೇಲೆ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ ನೋಡ್ತಾ ಇದ್ರೆ ನನಗೆ ಗಿಲ್ಟ್ ಆಗ್ತಿದೆ ಸರ್. ಹೌದು ಸರ್, ನಾನು ಹೇಳ್ತಾರೋ ನಿಜ. ಈ ಕೇಸ್ ವಿಷಯದಲ್ಲಿ ಪೊಲೀಸ್ ಆಗಿದ್ರು ಕೂಡ ನಾನೇ ಕನ್ಫ್ಯೂಸ್ ಆಗಿದ್ದೆ. ಇವ್ರು ಮಾತ್ರ ತುಂಬ ಕ್ಲಿಯರ್ ಆಗಿದ್ರು. ಕಷ್ಟಪಟ್ಟು ಆಧಾರ ಕಲೆಕ್ಟ್ ಮಾಡಿದ್ರು. ನಿಮ್ಮ ಹೆಂಡತಿ ಇಲ್ದಿದ್ರೆ ಇವತ್ತು ಖಂಡಿತ ನಿಮಗೆ ಅನ್ಯಾಯ ಆಗ್ತಿತ್ತು. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಗಿರ್ತಿತ್ತು. ನಿಮ್ಮ ಹೆಂಡತಿನ ಹೊಗಳ್ತೀನಿ ಅಂತ ಅನ್ಕೋಬೇಡಿ ಸರ್. ಪುರಾಣ ಕಾಲದಲ್ಲಿ ಗಂಡನ್ನ ಕಾಪಾಡ್ಕೊಂಡಿರೋ ಸತಿ ಸಾವಿತ್ರಿ ಹಾಗೆ ಇವತ್ತು ನಿಮ್ಮ ಹೆಂಡತಿ ನಿಮ್ಮನ್ನು ಕಾಪಾಡಿದ್ದಾರೆ. ಶ್ಯಾಮ, ಥ್ಯಾಂಕ್ ಯು ಸರ್. ನೀವು ಇನ್ಮೇಲಾದರೂ ತುಂಬ ಹುಷಾರಾಗಿರಿ. ಓಕೆ ಸರ್. ನಿಮ್ಮನ್ನ ಈ ಕೇಸ್ನಲ್ಲಿ ಯಾರು ಸಿಕ್ಸಿದ್ರೋ ಅವ್ರನ್ನ ಖಂಡಿತ ಬೇಗ ಕಂಡು ಹಿಡಿದು ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ನಮ್ಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್. ಪಾಪ, ಅನ್ಯಾಯವಾಗಿ ಆಕ್ಸಿಡೆಂಟ್ ಆಗಿರೋ ವನಜಾಕ್ಷಿ ಕೋಮಾದಲ್ಲಿದ್ದಾರೆ.
ಅವ್ರಾದಷ್ಟು ಬೇಗ ಗುಣ ಆಗ್ಲಿ. ನಾವು ಅದೇ ಬೇಡ್ಕೋತೀವಿ ಸರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ವನಜಾಕ್ಷಿ ಅತ್ತಿಗೆನ ಕಾಪಾಡ್ಕೋತೀವಿ ಸರ್. ಮೇಡಮ್, ನಿಮ್ದು ತುಂಬಾ ಒಳ್ಳೆ ಮನ್ಸು. ನೀವು ಹೇಳಿದ ಪ್ರಕಾರ ಅವ್ರು ನಿಮ್ಗೆ ಎಷ್ಟೋ ಅನ್ಯಾಯ ಮಾಡಿದ್ದಾರೆ. ಅಂಥವರಿಗೂ ನೀವು ಸಹಾಯ ಮಾಡಬೇಕು ಅಂತ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀರಿ. ಮನುಷ್ಯ ಅಂದ್ಮೇಲೆ ಗೊತ್ತಿದ್ದು ಗೊತ್ತಿಲ್ದೇನೋ ತಪ್ಪು ಮಾಡೇ ಮಾಡ್ತಾರೆ. ನಾವ್ ಅದನ್ನ ಸರಿ ಮಾಡ್ಬೇಕೇ ಹೊರತು ನಾವು ಅದೇ ತಪ್ಪು ಮಾಡಬಾರ್ದಲ್ವಾ ಸರ್? ಹೌದು ಸರ್, ವನಜಾಕ್ಷಿ ಅಕ್ಕ ನಮ್ಗೆ ಮೋಸ ಮಾಡಿದ್ರು. ಆದ್ರೆ ಅದಕ್ಕೂ ಮೊದಲೇ ಅವರು ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿದ್ರು. ಅಂಥವ್ರು ಈಗ ಈ ಸ್ಥಿತಿನಲ್ಲಿದ್ರೆ ನೋಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಅವರು ಬೇಗ ಗುಣ ಆಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೋತೀವಿ ಸರ್. ನಿಮ್ ಹಾಗೆ ಯೋಚನೆ ಮಾಡೋರು ಈ ದೇಶದಲ್ಲಿ ಎಷ್ಟು ಜನ ಇದ್ರು ಅಷ್ಟು ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿಯಾಗಿದೆ. ನೀವಿನ್ನು ಹುಷಾರಾಗಿ ಹೊರಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಶ್ಯಾಮ, ನಡಿ. ಇಟ್ಸ್ ಓಕೆ ಮೇಡಮ್. ಅಜ್ಜಿ, ಡ್ಯಾಡಿ ಯಾವಾಗ ಬರ್ತಾರೆ? ಬಂದ್ಬಿಡ್ತಾರೆ ಪುಟ್ಟ, ಬಂದ್ಬಿಡ್ತಾರೆ. ಬಿಹಾರಿ, ನಮಸ್ಕಾರ ಸರ್. ನಮಸ್ಕಾರ ನಮ್ಮ ಕೃಷ್ಣ, ನಮ್ಮ ಡ್ಯಾಡಿ ಇನ್ನೂ ಮನೆಗೆ ಬಂದೇ ಇಲ್ಲ. ಸರ್ಗೆ ಏನೂ ಆಗಲ್ಲ ವಿಹಾರಿ, ನಿನಗೆ ಅಳಬಾರ್ದು. ಹೌದು ಯಜಮಾನ್ರೆ, ಸರ್ಗೆ ಏನೂ ಆಗೋದಿಲ್ಲ. ವಿಹಾರಿ, ನೀನೇನು ಭಯ ಪಡಬೇಡ. ಡ್ಯಾಡಿ ಯಾವಾಗ ಬರ್ತಾರೆ ಕೃಷ್ಣ? ಶ್ಯಾಮಮ್ಮ ಕರ್ಕೊಂಬರಕ್ ಹೋಗಿದಾರಲ್ಲ ವಿಹಾರಿ, ಖಂಡಿತ ಕರ್ಕೊಂಬರ್ತಾರೆ. ನಿಜಾನಾ? ಆ ಕೃಷ್ಣ ಇದ್ದಾನಲ್ಲ, ಎಲ್ಲ ಅವನೇ ನೋಡ್ಕೋತಾನೆ. ಹೌದು ವಿಹಾರಿ, ನೀನೇನ್ ಹೆದರ್ಕೋಬೇಡ. ಕೃಷ್ಣ ಹೇಳ್ತಿದಾನಲ್ಲ, ಡ್ಯಾಡಿ ಬಂದ್ಬಿಡ್ತಾರೆ. ಡ್ಯಾಡಿ. ಕಂದ ಅಖಿಲ್. ಮಮ್ಮಿ, ಸುಮ್ಮನೆ ಇರು ಕಂದ, ಸುಮ್ಮನೆ ಇರು. ಬಂದಿದ್ದೀನಲ್ವಾ? ನೀನಿನ್ ಯಾವತ್ತೂ ನನ್ನ ಬಿಟ್ಟು ಹೋಗ್ಬಾರ್ದು. ಆಯ್ತು ಕಣೋ. ನನ್ ಮುದ್ದು ಅಪ್ಪ. ತಾತ, ನಾನು ನಿಮ್ಗೆ ಹೇಳಿದ್ನಲ್ವಾ, ಶ್ಯಾಮಮ್ಮ ಖಂಡಿತ ಸರ್ನ ಮನೆಗೆ ಕರ್ಕೊಂಬರ್ತಾರೆ ಅಂತ. ಹೌದು ಕೃಷ್ಣ, ನಿನಗಿರೋ ಧೈರ್ಯ ಕೂಡ ನಮ್ಗಿಲ್ದೆ ಹೋಯ್ತು ನೋಡು. ಕೃಷ್ಣ, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ ಶ್ಯಾಮಮ್ಮ. ಕಂದ ಅಖಿಲ್, ನಿನ್ ಮೇಲ್ ಬಂದಿರೋ ಆರೋಪ ಎಲ್ಲ ಹೊಟ್ಟೋಯ್ತಲ್ಲ, ಇನ್ನೇನು ತೊಂದ್ರೆ ಇಲ್ಲ ಅಲ್ವಾ? ಪೂರ್ತಿಯಾಗಿ ನಾನು ನಿರ್ದೋಷಿ ಅಂತ ಶ್ಯಾಮ ಪ್ರೂವ್ ಮಾಡಿದ್ದಾಳೆ ಮಮ್ಮಿ. ಇನ್ನು ನನಗೆ ಯಾವ ತೊಂದರೆನೂ ಇಲ್ಲ. ನಿಮ್ಗೆ ಯಾವಾಗ್ಲೂ ಒಳ್ಳೇದಾಗುತ್ತೆ ಸರ್. ಹೌದು ಕೃಷ್ಣ, ನೀನ್ ಎಲ್ಲಿರ್ತೀಯೋ ಅಲ್ಲಿ ಖುಷಿ ಇರತ್ತೆ. ನೀನ್ ಬಂದಿರೋ ಸಮಯ ಒಂಥರ ವಿಶೇಷ. ಎಲ್ಲ ಒಳ್ಳೇದೇ ಆಯ್ತು. ಏನ್ರಿ ಇದು, ಹಗಲ ಹೊತ್ತೆ ಪಟಾಕಿ ಹಚ್ಚೋದೇನು? ಮಕ್ಕಳಲ್ವಾ ಶ್ಯಾಮ, ಹೋಗ್ಲಿ ಬಿಡು, ಹಚ್ಲಿ. ತಾತ, ಏನ್ ಕೃಷ್ಣ? ದೀಪಾವಳಿ ಹಬ್ಬ ಏನಕ್ಕೆ ಮಾಡ್ತಾರೆ? ಹೇಳ್ತೀನಪ್ಪ. ಶ್ರೀರಾಮಚಂದ್ರ ರಾವಣಾಸುರನ ವಧಿಸಿ
ಸೀತಾ ಮಾತೆನ ಕರ್ಕೊಂಡು 14 ವರ್ಷ ವನವಾಸ ಪೂರ್ತಿ ಮಾಡಿಕೊಂಡು ಅಯೋಧ್ಯಕ್ಕೆ ಹಿಂತಿರುಗಿ ಬರುವಾಗ ಹೂವುಗಳ ಅರಳಿ ಹಸಿರು ತುಂಬಿಕೊಂಡಿತ್ತಂತೆ. ಅಯೋಧ್ಯದ ಪ್ರಜೆಗಳೆಲ್ಲ ಖುಷಿಯಿಂದ ಕುಣಿದಾಡಿದ್ರು. ಆ ದಿನ ಅಮಾವಾಸ್ಯೆ. ಅದಕ್ಕೆ ಶ್ರೀರಾಮಚಂದ್ರ ಸೀತೆ ಮಾತೆನ ಕರ್ಕೊಂಡು ಅಯೋಧ್ಯ ನಗರಕ್ಕೆ ಬರ್ತಿರ್ಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆನೂ ಹೆಜ್ಜೆ ಹೆಜ್ಜೆಗೂ ದೀಪ ಬೆಳಗಿಸಿದ್ರಂತೆ. ಆ ದೀಪಗಳನ್ನ ನೋಡಿ ಶ್ರೀರಾಮಚಂದ್ರ ಸೀತೆ ಮಾತೆ ಸಂತೋಷ ಪಟ್ರು. ಪ್ರಜೆಗಳಿಗೂ ಸಹ ತುಂಬಾ ಸಂತೋಷ ಆಯ್ತು. ಆವತ್ತಿನಿಂದ ನಾವು ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ ಪುಟ್ಟ, ಇನ್ನೊಂದ್ ಕತೆ ಬೇರೆ ಇದೆ. ಇನ್ನೊಂದ್ ಕತೆನಾ? ಏನದು ಅಜ್ಜಿ? ಹಿಂದೆ ನರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ನಂತೆ. ತನ್ಗಿರೋ ತಪೋಬಲದಿಂದ ಸೊಕ್ಕಿಂದ ದೇವತೆಗಳಿಗೆ ಪ್ರಜೆಗಳಿಗೆ ಹಿಂಸೆ ಕೊಡ್ತಿದ್ದ, ಕ್ರೂರವಾಗಿ ಕೊಲ್ತಿದ್ದ. ಆಗ ದೇವತೆಗಳೆಲ್ಲ ಭಯ ಪಟ್ಕೊಂಡು ಶ್ರೀಕೃಷ್ಣನ ಹತ್ರ ಹೋಗಿ ನಮ್ಮನ್ನ ಆ ರಾಕ್ಷಸನಿಂದ ಕಾಪಾಡುವಂತ ಬೇಡ್ಕೊಂಡ್ರು. ಆಗ ಶ್ರೀಕೃಷ್ಣ ಸತ್ಯಭಾಮನ್ ಜೊತೆಗೆ ಆ ರಾಕ್ಷಸನ್ ಹತ್ರ ಹೋಗಿ ಅವನ್ ಜೊತೆ ಯುದ್ಧ ಮಾಡ್ದ. ಆ ಸಮಯದಲ್ಲಿ ಸತ್ಯಭಾಮ ನರಕಾಸುರನನ್ನ ಸಾಯಿಸಿದ್ಲು. ನರಕಾಸುರನ ಪೀಡೆ ಕಳೆದಿದ್ದಕ್ಕೆ ಪ್ರಜೆಗಳೆಲ್ಲ ಖುಷಿಯಿಂದ ಉಳಿದಿರೋ ರಾತ್ರಿನ ಮತ್ತೆ ಮರುದಿನ ಕೂಡ ಹಬ್ಬ ಆಚರಿಸಿದ್ರು. ಆ 2 ದಿನಗಳು ಕೂಡ ನರಕ ಚತುರ್ಥಿ, ದೀಪಾವಳಿ ಅಮಾವಾಸ್ಯೆಯಾಗಿ ಪ್ರಸಿದ್ಧಿ ಆಯ್ತು. ಹೀಗೆ ನಾವು ದೀಪಾವಳಿ ಹಬ್ಬ ಆಚರಿಸ್ತೀವಿ. ತಾತ, ಕ್ರ್ಯಾಕರ್ಸ್ ಹಚ್ಚೋಣ? ಹಾಗೆ ಆಗ್ಲಪ್ಪ, ಹಚ್ಚೋಣ. ಡ್ಯಾಡಿ, ಅದು ತಾಗಿಲ್ಲ ಡ್ಯಾಡಿ. ವಿಹಾರಿ ನಿಂತ್ಕೋ. ವಿಹಾರಿ, ಅಮ್ಮ! ಕೃಷ್ಣ, 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 ನಡಿ. ಇದೇನು ಹೀಗಾಗೋಯ್ತು? ದೇವ್ರೆ, ಕೃಷ್ಣನ್ಗೇನು ಆಗ್ಬಾರ್ದು. ಅದನ್ನ ನೋಡಿದ್ರು ಕೃಷ್ಣ ಅಲ್ಲಿ ಯಾಕೆ ಹೋದ್ನೋ? ಡಾಕ್ಟರ್, ಕೃಷ್ಣ ಹೇಗಿದ್ದಾನೆ? ಮಗುಗ್ ತಲೆಗೆ ತುಂಬಾ ಏಟಾಗಿರೋದ್ರಿಂದ ಬ್ಲಡ್ ಜಾಸ್ತಿ ಹೋಗಿದೆ. ಅರ್ಜೆಂಟಾಗಿ ಅವನಿಗೆ ಬ್ಲಡ್ ಕೊಡ್ಬೇಕು. ಅವನ ಅಪ್ಪ ಅಮ್ಮ ಯಾರು? ನಾನೇ ಡಾಕ್ಟರ್. ಮಗುದು ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ನಿಮ್ಮಲ್ಲಿ ಬಿ ಪಾಸಿಟಿವ್ ಯಾರ್ದು? ಡಾಕ್ಟರ್, ನಂದು ಬಿ ಪಾಸಿಟಿವ್. ನೀವು ಬ್ಲಡ್ ಕೊಡ್ತೀರಾ? ಹಾ, ಕೊಡ್ತೀನಿ ಡಾಕ್ಟರ್. ಕೃಷ್ಣನ್ಗೇನು ಆಗ್ಬಾರ್ದು. ಹಾ, ಬನ್ನಿ.
ಸುಮ್ನಿರು ಪೂರ್ಣ, ಸುಮ್ನೆ ಇರು. ಇದಕ್ಕೆಲ್ಲ ಕಾರಣ ನೀವೇ. ಕೃಷ್ಣ ನಿಮ್ಮ ಮನೆಗೆ ಬಂದಿದ್ದಕ್ಕೆ ಹೀಗಾಯ್ತು.